ಪದೇ ಪದೇ ಹೇಳ್ತೀವಿ ಈ ಹುಚ್ಚು ಸಾಹಸಗಳನ್ನು ಯಾಕೆ ಮಾಡಕ್ಕೆ ಹೋಗ್ತೀರಾ? ಅದ್ರ ಮುಂದೆ ನೀವು ಏನೂ ಇಲ್ಲ, ಅದ್ರ ತೃಣಕ್ಕೆ ಸಮಾನ ನೀವು ನೀರಿನ ಮುಂದೆ. ಆ ಪ್ರವಾಹದಲ್ಲಿ ಹೋಗಿ ಹುಚ್ಚು ಸಾಹಸವನ್ನು ಮಾಡ್ಕೊಳ್ಳೋದು, ಆಮೇಲೆ ಸಿಕ್ಕಾಕೊಳ್ಳೋದು. ಚಿಕ್ಕಮಗಳೂರಿನ ಕೊಪ್ಪದ ಮುಸುರೆ ಹಳ್ಳದಲ್ಲಿ ಈಗ ಪ್ರವಾಹ ಬಂದಿದೆ. 3 ಅಡಿ ನೀರು ಹರಿತಾ ಇದ್ರು ಕೂಡ ಬೈಕ್ ಸವಾರನ ಹುಚ್ಚು ಸಾಹಸ. ನೀರಿನಲ್ಲಿ ಸಿಲುಕಿ ಸಹಾಯಕ್ಕೆ ಕಿರ್ಚಿಕೊಂಡಿದ್ದಾರೆ ಬೈಕ್ ಸವಾರ. ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಇನ್ನೊಬ್ರು ತಮ್ಮ ಜೀವ ಒತ್ತೆ ಇಟ್ಬಿಟ್ಟು ಬರಬೇಕು ನಿಮ್ಮನ್ನು. ಅದಕ್ಕೆ ಬೈಯೋದು. ನಾನು ಯಾಕೆ ಬೈತೀನಿ ಅಂತಂದರೆ, ಯಾರೋ ಒಬ್ರು ಮಾಡುವಂಥ ಎಡವಟ್ಟಿನಿಂದ 10 ಜನ ಬಂದು ಅವರು ತಮ್ಮ ಕುಟುಂಬವನ್ನು ಪಣಕ್ಕಿಟ್ಬಿಟ್ಟು, ಅವ್ರ ಜೀವವನ್ನು ಪಣಕ್ಕಿಟ್ಬಿಟ್ಟು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬರಬೇಕು. ಇದು ಪರಿಸ್ಥಿತಿ. ಮತ್ತೊಂದು ಕಡೆಗೆ ದುಸ್ಸಾಹಸಕ್ಕೆ ಮುಂದಾಗಿ ವಾಪಸ್ ಬಂದಿದ್ದಾನೆ ಆಟೋ ಸವಾರ. ಕೊಪ್ಪ ಪಟ್ಟಣದ ಚೌಕಿ ಬಳಿ ಆಗಿರುವಂಥ ಘಟನೆ ಇದು. ಕೆಸವೆ ಸಿದ್ದರಮಠ ಗ್ರಾಮದ ಸಂಪರ್ಕ ಸಂಪೂರ್ಣ ಈಗ ಬಂದ್ ಆಗಿದೆ. 2 ದೃಶ್ಯ ತೋರಿಸ್ತೀವಿ. ಒಂದು ಬೈಕ್ ಸವಾರನ ದುಸ್ಸಾಹಸ, ಇನ್ನೊಂದು ಆಟೋ ಪರದಾಡಿ ವಾಪಸ್ ಬಂದಿರೋದು. ನೋಡಿ. ಅಲ್ಲಿ ನೋಡಿ, ಅಲ್ಲಿರುವಂಥ ಜನನೇ ಹೇಳ್ತಾ ಇದ್ದಾರೆ ಬೇಕಿತ್ತ ಅವನಿಗೆ ಅಂತೇಳಿ. ಅಲ್ಲಿರೋರಿಗೆ ಅಷ್ಟು ಕಾಮನ್ ಸೆನ್ಸ್ ಇದೆ, ಅವನಿಗೆ ಆ ಕಾಮನ್ ಸೆನ್ಸ್ ಇಲ್ವಾ? ಆಟೋದವ್ರು ಅಂತಂದರೆ ಅವರೇನು ದೂರ ಓಡಾಡೋದಿಲ್ಲ, ಅದೇ ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ಕನಿಷ್ಠ ಜ್ಞಾನ ಬೇಕಾಗಿಲ್ವಾ? ಅಲ್ಲಿ ಯಾವ ಪ್ರಮಾಣದಲ್ಲಿ ನೀರಿದೆ, ಎಷ್ಟು ಗಾಡಿ ಓಡಿಸಿದ್ರೆ ಏನಾಗುತ್ತೆ, ಆಮೇಲೆ ಆಟೋ ಕೆಪಾಸಿಟಿ ಏನು, ಎಷ್ಟು ನೀರು ಹೈಟ್ ಇದ್ದಾಗ ಗಾಡಿ ಸಿಕ್ಕಾಕೊಳ್ಳುತ್ತೆ, ತೇಲ್ಕೊಂಡು ಹೊರಟೋಗುತ್ತೆ. ಅದ್ರ ಜೊತೆಗೆ ನಿಮ್ಮನ್ನು ಎಳ್ಕೊಂಡು ಹೋಗುತ್ತೆ. ನಿಮ್ಮ ಕುಟುಂಬದವ್ರು ನೆನಪು ಮಾಡ್ಕೊಳ್ಳಿ ಫಸ್ಟು. ಒಂದು ದಿನ ದುಡಿದೇ ಇದ್ರೂ ಕೂಡ ಚಿಂತೆ ಇಲ್ಲ, ಜೀವ ಉಳಿಸ್ಕೊಳ್ಳಿ. ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಮತ್ತೆ ಇನ್ನೊಂದಿಷ್ಟು ಜನ ಅಗ್ನಿಶಾಮಕದವ್ರದ್ದು ಬರಬೇಕು, SDRFನವ್ರು ಬರಬೇಕು, ಪಾಪ NDRFನವ್ರು ಬರಬೇಕು. ಅವ್ರಿಗೇನು ಅವ್ರ ಫ್ಯಾಮ್ಲಿಗಳಿಲ್ವಾ? ಬರೀ ಇದೇ ಕೆಲಸ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋಕ್ಕೇನೆ. ಅವ್ರದ್ದು ಫ್ಯಾಮ್ಲಿ ಇದಾವ್ರಿ. ತುಂಬ ಅನಿವಾರ್ಯವಾಗಿ ಏನೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರಪ್ಪ ಅಂತಂದಾಗ ಕರೆಸಿ ಅವ್ರನ್ನ ರಕ್ಷಣೆ ಮಾಡೋಕೆ. ಇಂಥ ಹುಚ್ಚಾಟವನ್ನು ಮಾಡ್ಕೊಂಡು ಸಿಕ್ಕಾಕೊಂಡಿರೋರನ್ನ ರಕ್ಷಣೆ ಮಾಡೋಕ್ಕೂ ಪಾಪ ಅವ್ರನ್ನ ಕರೆಸ್ಬೇಕು, ಬಿಟ್ಬಿಡ್ಬೇಕು ಹೋಗತ್ಲಾಗೆ ಅಂತೇಳಿ. ಆವಾಗ ಸರಿ ಆಗುತ್ತೆ. ಎಷ್ಟು ಅಂತ ಹೇಳಬೇಕು ಈ ಜನಕ್ಕೆ, ಅರ್ಥನೇ ಆಗೋದಿಲ್ಲ. ಹುಚ್ಚಾಟ ಮಾಡೋದೇ ಕೆಲಸ. ಅದು ಅದೇ ಊರಿನವರು. ಬೇರೆ ಊರಿನವ್ರು ಆಗಿದ್ದಿದ್ರೆ ಗೊತ್ತಾಗಿರ್ಲಿಲ್ಲಪ್ಪ ಹೈಟ್ ಎಷ್ಟಿದೆ ನೀರು ಅನ್ನೋದು ಬೇರೆ. ಆಟೋ ಓಡಿಸೋನು ಅದೇ ಏರಿಯಾದವನು ಇರ್ತಾನೆ, ಅದೇ ಊರಿನವನು ಇರ್ತಾನೆ. ಎಷ್ಟು ನೀರು ಹರಿತಾ ಇದೆಯೋ ಅಂತ ಕನಿಷ್ಠ ಜ್ಞಾನ ಆದರೂ ಇರುತ್ತೆ. ಈ ನೋಡಿ ಬೈಕ್ನವನು, ಇವ್ರಿಗೇನು ಹೇಳ್ಬೇಕಿನ್ನು? ಬೈಕ್ನವ್ರು ಇನ್ನು 100 ದೂರ ಓಡಾಡ್ತಾರ, ಇವನು ಅಲ್ಲೇ ಓಡಾಡೋನು. ಕತೆ ನೋಡಿ ಅವ್ರದ್ದು. ಈ ಹುಚ್ಚಾಟವನ್ನು ಮಾಡಿಕೊಂಡು ಆಮೇಲೆ ರಕ್ಷಣೆ ಮಾಡಪ್ಪ ಅಂತ ಕೂಗ್ತಾನೆ. ಆಯ್ ಗಾಡಿ ಆಫ್ ಆಯ್ತೇನು? ಹೇಳಿದ್ದು ಕೇಳಲ್ಲ, ಏನು ಮಾಡ್ತೀರಿ ಹೇಳಿ?